Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಏನಿಲ್ಲ ಅವ್ರ ನೋಟ್ಸ್ ನೋಡೋಣ. ಯು ಡಿಸರ್ವ್ ಸಮ್ವನ್ ಬೆಟರ್ ದೆನ್ ಮೀ ಬಟ್ ಸ್ಟಿಲ್ ಬೆಟರ್ ಪರ್ಸನ್ ನೀವು ಡಿಸರ್ವ್ ಮಾಡ್ತೀರಾ ಆದ್ರೂ ಕೂಡ ನಿಮ್ ಮೇಲೆ ನಂಗೆ ಅಂತ ಪ್ರಶ್ನೆ ಹಾಕೊಂಡಿದಾರೆ ಅವ್ರಿಗೆ. ಸೊ ತುಂಬಾ ಕೆಟ್ಟ ರೀತಿಯಲ್ಲಿ ನಿನ್ ಜೊತೆ ವರ್ತಿಸ್ಬಿಟ್ಟೆ. ಐ ಆಮ್ ಸಾರಿ. ಸೊ ತಪ್ಪಾಗಿ ನಾನು ನಡ್ಕೊಂಡೆ. ಸಾರಿ, ನೀನು ಅದಕ್ಕೆ ಅರ್ಹ ವ್ಯಕ್ತಿ ಅಲ್ಲ ಅಂತಿದ್ದಾರೆ. ಸೊ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡ್ರೆ ಅವ್ರಿಗೆ ತುಂಬಾ ಖುಷಿ ಆಗತ್ತಂತೆ. ನೀವು ಬೇಗ ಗುಣ ಆಗ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಸೊ ತುಂಬಾ ಸೆಲ್ಫಿಶ್ ಆಗಿದೆ, ಇನ್ಮೆಚ್ಯೂರ್ ಆಗಿದೆ. ಸೊ ನನ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾತ್ರ ನಾನು ನೋಡ್ಕೊಂಡೆ. ಸೊ ನಾನು ನನ್ ಬಗ್ಗೆ ಮಾತ್ರ ಸ್ವಾರ್ಥದಲ್ಲಿ ಯೋಚನೆ ಮಾಡ್ದೆ, ನಿನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಸೊ ನಂಗೆ ಹೇಗ್ ಅನ್ನಿಸ್ತಿದೆ, ಯಾವ ರೀತಿ ನಿನ್ ಮೇಲೆ ಪ್ರೀತಿ ಇದೆ ಅಂತ ಹೇಳಕ್ ಆಗ್ತಿಲ್ಲ ನಂಗೆ. ನಮ್ಮಿಬ್ಬರ ಮಧ್ಯ ಇರುವಂತ ಸಂಬಂಧನ ನಾನೀಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಿನಾಗ್ಲೂ ಸೋಷಿಯಲ್ ಮೀಡಿಯಲ್ಲಿ ನನ್ನ ನೋಡ್ತಾ ಇದ್ದೀನಿ, ನಿನ್ ಜೊತೆ ಕನ್ವರ್ಸೇಷನ್ ಮಾಡ್ತಿದ್ದೀನಿ. ಆದ್ರೆ ನಿಂಗೆ ಗೊತ್ತಾಗ್ತಾ ಇಲ್ಲ ಅದ್ ನಾನೇ ಅಂತ. ಓ, ದಿನದಿಂದ ದಿನಕ್ಕೆ ತುಂಬಾ ಜಾಸ್ತಿ ಆಗ್ತಿದೆ ನಿನ್ ಮೇಲಿರುವಂತ ಭಾವನೆ. ಸೊ ನಮ್ಮಿಬ್ಬರ ನಡುವಿನ ಈ ಒಂದು ದಿನದಿಂದ ದಿನಕ್ಕೆ ಬೆಳಿತಿರುವಂತ, ಕೆಲವ್ರಿಗೆ ಇದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರೆ ಕೆಲವ್ರಿಗೆ ಪ್ರೀತಿ ಹೆಚ್ಚಾಗ್ತಾ ಇದೆ. ಸೊ ಡಿಫಿಕಲ್ಟ್ ಇದೆ. ಬಹಳಷ್ಟು ಭಾವನೆಗಳನ್ನ ನಿನ್ನಿಂದ ಮುಚ್ಚಿಟ್ಟಿದೀನಿ, ಮತ್ತೆ ನಿನ್ನಿಂದ ದೂರ ಓಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಸದ್ಯಕ್ಕೆ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ನನ್ ಕೈಲಾಗೋದಿಲ್ಲ. ನಂಗ್ ಗೊತ್ತಿರೋ ಸತ್ಯನ ತಿಳಿಸೋದಕ್ಕೆ ನಿಂಗೆ ಸಾಧ್ಯ ಇಲ್ಲ. ಈ ಒಂದು ಡಿಸ್ಟೆನ್ಸ್, ನಮ್ಮಿಬ್ಬರು ದೂರ ಆಗಿರೋದು ನನ್ನ ಕೈಲಿ ತಡಿಯಕ್ ಆಗ್ತಾ ಇಲ್ಲ. ಸೊ ನಿನ್ನಿಂದ ದೂರ ಇರೋದಕ್ಕೆ ನಂಗೆ ಆಗ್ತಾ ಇಲ್ಲ. ದಿಸ್ ಡಿಸ್ಟೆನ್ಸ್ ಆಸ್ ಕಿಲ್ಲಿಂಗ್ ಮೀ. ತುಂಬಾ ವೀಕ್ ಆಗ್ತಾ ಇದ್ದೀನಿ ದಿನದಿಂದ ದಿನಕ್ಕೆ. ನಂಗೆ ನಂಬಿಕೆ ಹೊರಟೋಗ್ತಾ ಇದೆ. ಸೊ ನಿಂಗ್ ಬೇಕಾಗಿದ್ದು ನಾನು ಕೊಡೋದಕ್ಕಾಗೋದಿಲ್ಲ, ನನಗ್ ಬೇಕಾಗಿದ್ದು ನೀನು ಕೊಡೋದಿಲ್ಲ. ಸೊ ಇಬ್ರ ಮಧ್ಯೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಈ ಒಂದು ಆ ಅಸಹಾಯಕತೆ ತುಂಬಾ ತೊಂದ್ರೆನ ಮಾಡ್ತಾ ಇದೆ ಅಂತ ಇದ್ದಾರೆ. ಐ ಮಿಸ್ ಅವರ್ ಮಾರ್ನಿಂಗ್ ಕಾಫಿ ಅನ್ನುವಂಥದ್ದು ಇದೆ. ಸೊ ಬೆಳಗಿನ ಕಾಫಿನ ಮಿಸ್ ಮಾಡ್ತಿದ್ದಾರೆ ಅವರು. ಸೊ ಎಲ್ಲಿ ಹೋಯ್ತು ನಮ್ಮ ಪ್ರೇಮ ಜೀವನ, ಕಣ್ಣು ಕಾಣಿಸ್ದಂಗೆ ಹಾರೋಯ್ತು ಅಂತ ಅನ್ನಿಸ್ತಾ ಇದೆ. ತುಂಬಾ ಪರ್ಸನಲ್ ಆಗಿ ಏನು ತಗೊಂಬೇಡ, ಏನ್ ನಡೀತೋ ಅದಕ್ಕೆ ಸಾರಿ, ಅದೆಲ್ಲ ನಂದೇ ತಪ್ಪಿದೆ, ನಿಂದೇನ್ ತಪ್ಪಿಲ್ಲ. ಸೀರಿಯಸ್ ಆಗಿ ತಗೊಂಬೇಡ ಅದನ್ನೆಲ್ಲ, ನಿಂದೇನು ತಪ್ಪಿಲ್ಲ ಅಂತ ಇದ್ದಾರೆ. ಸೊ ತುಂಬಾ ಸುಂದರವಾಗಿದ್ಯಾ, ನಿನ್ನ ಬ್ಯೂಟಿ ಯಾವಾಗ್ಲೂ ನಂಗೆ ಮೆಸ್ಮರೈಸಿಂಗ್ ಆಗಿದೆ. ಸೊ ಅವತ್ತಿಂದ ಇವತ್ತವರೆಗೂ ಅದೇ ಸೌಂದರ್ಯದಲ್ಲೇ ಇದೆಯಾ, ಅದೇ ರೀತಿ ಇದೆಯಾ. ಸೊ ನಿನ್ನ ಮನಸ್ಸಿನ ಸೌಂದರ್ಯ ಆಗಿರ್ಲಿ, ದೇಹ ಸೌಂದರ್ಯ ಆಗಿರ್ಲಿ, ಎರಡು ಕೂಡ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಿದ್ದಾರೆ. ಹಾಗೆ ಇರು ಅಂತ ಹೇಳ್ತಿದ್ದಾರೆ. ನಾನು ತುಂಬಾ ಫೈಟ್ ಮಾಡೋದಕ್ಕೆ ನೋಡ್ದೆ, ಬಟ್ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮಾತಾಡಿ ಮಾತಾಡಿ ಜಗಳ ಮಾಡಿ ಮಾಡಿ ಸಾಕಾಗಿದೆ ನಂಗೆ, ಇನ್ ಜಗಳ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ಬೇರೆ ರೀತಿಲಿ ಹ್ಯಾಂಡಲ್ ಮಾಡಿದ್ರೆ ಚೆನ್ನಾಗಿರ್ತೇನೋ,
ಚೆನ್ನಾಗಿರ್ತಾ ಇತ್ತೇನೋ ಅಂತ ಅನ್ನಿಸ್ತಾ ಇದೆ. ನಿನ್ನಿಂದ ನಾನು ಬೆಟರ್ ಪರ್ಸನ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ಸರಿಯಾದ ಸಮಯ ಅಲ್ಲ ಇದು, ಅಥವಾ ಅವತ್ತು ಆ ಸಮಯ ಸರಿಯಾಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ನಂಗೆ ಇನ್ನ ಭರವಸೆ ಕಳ್ಕೊಂಡಿಲ್ಲ. ನನ್ಗೆ ಭರವಸೆ ನಂಬಿಕೆ ಇದೆ, ಏನೋ ಒಂದು ಒಳ್ಳೇದಾಗತ್ತೆ ಅಂತ. ನಂಗೇನ್ ಸರಿ ಅನ್ಸುತ್ತೋ, ಯಾವ್ದು ಈಸಿ ಅನ್ನಿಸ್ತೋ ನಾನು ಅದನ್ನ ಮಾಡ್ದೆ. ನಾನೀಗ ಬದ್ಲಾಗೋದಕ್ಕಾಗೋದಿಲ್ಲ, ನಾನು ಇರೋದೇ ಹೀಗೆ, ನನ್ನಿಂದ ಯಾವುದೇ ಬದಲಾವಣೆನ ನಿರೀಕ್ಷೆ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ. ಸೊ ನೀನನ್ ಭೇಟಿ ಮಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಭಯ ಆಗತ್ತೆ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ, ಪಾಸಿಟಿವ್ ಆಗಿ ಇದ್ದೀನಿ, ಪಾಸಿಟಿವ್ ರಿಪೋರ್ಟ್ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಸೊ ಸಾಕಷ್ಟು ನಿನ್ ಬಗ್ಗೆ ಇರುವಂತ ಭಾವನೆಗಳನ್ನ ಹೇಳ್ಬೇಕು, ಹೇಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸಂಡೇ ಮತ್ತೆ ನಂಬರ್ 1 ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಏನೋ ಒಂದ್ ಮಿರಾಕಲ್ ಆಗತ್ತೆ, ದೊಡ್ಡದೊಂದು ಕನ್ಸಿಟ್ಟಿದೀನಿ. ಆ ಕನ್ಸ್ ನನ್ಸಾಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕನ್ಸಂತೂ ಇದೆ ದೊಡ್ಡದಾಗಿ, ಏನೋ ಒಂದು ಮಾಡ್ಬೇಕು ಅನ್ಕೊಂಡಿದೀನಿ. 5Dಲಿ ನಮ್ಮ ಕನೆಕ್ಷನ್ ಆಗಿದೆ ಅಂತ ನಂಗೆ ಅನ್ಸುತ್ತೆ ಅಂತಿದ್ದಾರೆ. ಹಿಂಗ್ ಗುಡ್ ಬೈ ಹೇಳ್ಬೇಕು ಅನ್ನೋದು ತುಂಬಾ ಕಷ್ಟ. ಹೇಳ್ಬೇಕು ಅನ್ನುವಂತ ಪ್ರಯತ್ನ ಮಾಡಿದೀನಿ, ಬಟ್ ಕಷ್ಟ ಇದೆ, ನೋಡೋಣ ಏನಾಗುತ್ತೋ ಅಂತ ಹೇಳ್ತಿದ್ದಾರೆ. ದಿನಾಗ್ಲೂ ನಿನ್ ಕನ್ಸು ಬೀಳ್ತಾ ಇದೆ, ಕನ್ಸಲ್ ಬರ್ತಾ ಇದೀಯಾ, ನೀನೇ ನನ್ನ ಪ್ರಿಯ ಹೃದಯ ಅಂತಿದ್ದಾರೆ. ನನ್ನನ್ನ ಹುಡ್ಕೊಡ್ದು ಚೇಸ್ ಮಾಡೋದು ಬಿಟ್ಬಿಡು, ನಂಗೆ ಇನ್ನ ಸ್ವಲ್ಪ ಸಮಯ ಬೇಕು, ನನ್ನದೇ ಆದ ಟೈಮ್ ಬೇಕು ನಂಗೆ, ನೀನ್ ಅರ್ಜೆಂಟ್ ಮಾಡ್ಬೇಡ ಅಂತಿದ್ದಾರೆ. ನಿನ್ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಗೌರವ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾನ್ ತಪ್ಪು ಮಾತಾಡ್ದೆ, ನಾನು ಹಾಗೆ ಮಾತಾಡ್ಬಾರ್ದಾಗಿತ್ತು, ಸೊ ನನ್ನ ಮಾತನ್ನ ನಾನು ವಾಪಸ್ ತಗೊಳ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬಾ ದಿವಸದಿಂದ ನಿನ್ ಮೇಲೆ ಇರುವಂತ ಭಾವನೆಗಳನ್ನ ಹೇಳ್ಬೇಕು ಅಥವಾ ಮರೆಮಾಚ್ಬೇಕು ಅಂತ ಅನ್ಕೊಂಡ್ರೆ ಎರಡೂ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಲೈಫ್ ಒಂದು ಮ್ಯಾಜಿಕಲ್ ರೀತಿ ಇದೆ ನೀನಿದ್ದಾಗ, ನಿನ್ ನೆನ್ಪಲ್ಲಿ ಅಂತ ಇದೆ. ಈ ಸಿಚುವೇಶನ್ ಇಂದ ಯಾರಿಗೆ ಏನು ಉಪಯೋಗ ಇಲ್ಲ, ಎರಡು ಹೃದಯಗಳು ಒಂದಾಗುವಂತ ಸಮಯ ಬರ್ತಾ ಇದೆ, ಒಂದಾಗುತ್ತಾ ಅಂತಾನು ಕೇಳ್ತಿದ್ದಾರೆ. ಸೊ ನೆಗೆಟಿವಿಟಿ ಇದೆ, ನೆಗೆಟಿವಿಟಿನ ರಿಲೀಸ್ ಮಾಡಬೇಕು, ಐ ಆಮ್ ರೆಡಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಇಬ್ಬರಲ್ಲೂ ನೆಗೆಟಿವಿಟಿ ಇದೆ, ಅದನ್ನ ರಿಲೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನನ್ನ ಅಹಂಕಾರ ಅಥವಾ ಈಗೋ ಇಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಫಾರ್ ಎವರ್ ಅಂಡ್ ಆಲ್ವೇಸ್ ಯುವರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಐ ಲವ್ ಯು ಅನ್ಕಂಡೀಷನಲಿ ಅಂತ ಇದೆ. ಸೊ ಐ ರಿಯಲೈಸ್ ನೌ ಹೌ ಮಚ್ ಐ ಹರ್ಟ್ ಯು, ಇವಾಗ ಎಷ್ಟು ನೋವು ಮಾಡಿದ್ದೀನಿ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಇದಿಷ್ಟು ಅವರು ನಿಮ್ಗೆ ತಿಳಿಸಿದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ. ಬಿ ಹ್ಯಾಪಿ. The Shrivak Devi Tarot channel is so glad to see you again. Thank you for watching our tarot card readings today.